ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಟೆಂಪಲ್. ಯಾವ ಟೆಂಪಲ್ ಅಂದರೆ ದೇವರಾಯನ ದುರ್ಗ. ಸೊ ಅದನ್ನು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಲೆಟ್ಸ್ ಗೋ. ಹೇಗಿರುತ್ತೆ ದೇವರಾಯನ ದುರ್ಗ ಎಲ್ಲ ತೋರಿಸ್ತೀನಿ ಬನ್ನಿ. ಅಲ್ಲಿಂದ ನಮಗೆ ಪಿಕ್ ಮಾಡ್ಕೊಂಡು ಆಮೇಲೆ ಗೈಸ್ ನೋಡಿ, ನಮ್ಮ ಅಜ್ಜಿ ನನಗೋಸ್ಕರ ಚಿತ್ರಾನ್ನ ಕಲ್ಸ್ಕೊಂಡ್ಬಂದಿದ್ದಾರೆ. ತಂಗಿ ಹೊಟ್ಟೆ ಹಸ್ತಾ ಇದೆ, ಅದಕ್ಕೋಸ್ಕರ ನನ್ನ ಮನೇಲಿ ತಿನ್ನಲ್ಲ, ಬೇಗ ತಿನ್ನಲ್ಲ, ಏನು ಕರೆಕ್ಟ್ ಟೈಮಿಗೆ ತಿನ್ನಲ್ಲ, ಅದಕ್ಕೆ ಕಲ್ಸ್ಕೊಂಡ್ಬಂದಿದ್ದಾರೆ. ಗೈಸ್, ಸೊ ಫೈನಲಿ ರೀಚ್ ಆಗಿದ್ದೀವಿ ನೋಡಿ. ಬಂದಿದ ತಕ್ಷಣ ಸದ್ಯಕ್ಕೆ ಪಾರ್ಕಿಂಗ್ ಸಿಕ್ತು. ಇಲ್ಲಿ ಫುಲ್ಲು ಗಾಡಿಗಳೇ ಇದ್ದಾವೆ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಫೈನಲಿ ಬನ್ನಿ ಹೋಗೋಣ ಈಗ ಮೇಲ್ಗಡೆ ದೇವಸ್ಥಾನಕ್ಕೆ. ಆಮೇಲೆ ಕೆಳಗಡೆ ಒಂದು ದೇವಸ್ಥಾನ ಇದೆ, ನರಸಿಂಹಸ್ವಾಮಿದು, ಅಲ್ಲೂ ಕೂಡ ಹೋಗೋಣ. ಹಾಯ್ ಹೇಳಿಮ್ಮ. ಹಾಯ್, ನಾವೆಲ್ಲ ದೇವರಾಯನ ದುರ್ಗಕ್ಕೆ ಬಂದಿದ್ದೀವಿ. ತುಂಬ ಲೇಟಾಗಿ ಹೋಯ್ತು ಆ್ಯಕ್ಚುಲಿ. ಹಾಂ ಗೈಸ್, ಇವಾಗ ಬೇಗ ಬೇಗ ಮೆಟ್ಲು ಹತ್ಕೊಂಡು ಹೋಗಬೇಕು. ಎಷ್ಟು ಮೆಟ್ಲಿದೆ ಗೊತ್ತಾ, ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ಸ್ವಲ್ಪ ತುಳಸಿ ಹಾರ ಎಲ್ಲ ತೊಗೊಂಡು, ಹೂವು ಎಲ್ಲ ತೊಗೊಂಡು ಹೋಗೋಣ ಬನ್ನಿ. ದೇವಸ್ಥಾನಕ್ಕೆ ಹೋಗೋಣ. ನಾನು ಬಟ್ಟೆ ಇಟ್ಸ್ಕೊಂಡಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅನ್ಸುತ್ತೆ. ಇಲ್ಲಿಗೆ ವಿಡಿಯೋ
ಅಷ್ಟು ಮೇಲ್ಗಡೆ ದೇವಸ್ಥಾನ ಮುಗೀತು. ಈಗ ಆಚೆ ಕಡೆ ಕಾಯ್ತಾ ಇದ್ದೀವಿ. ಈಗ ನಮ್ಮ ಅಪ್ಪ ಅಮ್ಮಗೋಸ್ಕರ ಕಾಯ್ತಾ ಇದ್ದೀವಿ. ಅವರು ಬಂದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಕೂತಿ ಆಮೇಲೆ ಹೊರಡೋಣ. ಇಲ್ಲಿ ಇನ್ನೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಕೆಳಗಡೆ ಒಂದು ದೇವಸ್ಥಾನ ಇದೆ ಲಕ್ಷ್ಮೀನರಸಿಂಹ ಸ್ವಾಮಿದು, ಅಲ್ಲಿಗೆ ಹೋಗೋಣ. ವ್ಯೂ ಪಾಯಿಂಟ್ ಇದೆ, ಇಲ್ಲಿಂದ ಫೋಟೋ ಶೂಟ್ ಮಾಡೋಕ್ಕೆ ಅಂತಾನೆ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ಸನ್ಸೆಟ್ ಆಗ್ತಾ ಇರೋದು ಎಲ್ಲ. ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ, ಇಲ್ಲಿ ಹತ್ಕೊಂಡು ಹೋಗೋಣ ಬನ್ನಿ. ಇಲ್ಲಂತೂ ಸಖತ್ತಾಗಿ ಗಾಳಿ ಬೀಸ್ತಾರೆ. ಇಲ್ಲಿ ಬ್ಯಾರಿಗೇಟೆಲ್ಲ ಏನು ಹಾಕಿಲ್ಲ, ಸೇಫ್ಟಿ ಇಲ್ಲ ಅಷ್ಟೊಂದು, ಸೊ ಹುಷಾರಾಗಿರ್ಬೇಕು. ಬರಬೇಕಾದ್ರೆ ಒಂದು ಚಿಕ್ಕ ದೇವಸ್ಥಾನ ಇದೆ, ಇದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಈಗ ಹೋಗ್ಬೇಕಾದ್ರೆ ಮಾಡ್ತಾಯಿದ್ದೀನಿ. ಈಗ ಬನ್ನಿ ವಾಪಸ್ ಹೋಗೋಣ. ಇದಂತೂ ಮಸ್ತ್ ಪ್ಲೇಸ್ ಇದೆ, ಸಕ್ಕತ್ತಾಗಿದೆ ಈ ಪ್ಲೇಸ್ ಅಂತೂ. ನನ್ನ ಫೇವ್ರೆಟ್ ಟೆಂಪಲ್ ಇದೆ. ನಾವು ಬಜ್ಜಿ ಎಲ್ಲ ತೊಗೊಂಡು ತಿಂತೀವಿ ಪ್ರತಿ ಟೈಮ್ ಬಂದಾಗಲೂ ಅಷ್ಟೇ. ಆಮೇಲೆ ಇಲ್ಲಿ ಒಳಗಡೆ ಕುತ್ಕೊಳ್ಳೋಕೆ ಜಾಗ ಇರುತ್ತೆ. ಇಲ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿದು ಈಗ ಹಾಕ್ಕೊಡ್ತಾರೆ, ಬಿಸಿ ಇದೆ. ಎಲ್ಲರೂ ಬಂದರೂ ನಮ್ಮಮ್ಮ ನಿಧಾನಕ್ಕೆ ಬರ್ತಾ ಇದ್ದಾರೆ. ಮೇಲ್ ಕಾಣಿಸ್ತಾ ಇದೆಯಲ್ಲ ಅದೇ ಟೆಂಪಲ್ಗೆ ನಾವು ಇವಾಗ ಹೋಗಿದ್ದಿತ್ತು. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every seed's a delight. From sunrise to starlight, day to night. Nature's canvas unfolding so grand. In this journey, we're living unplanned. City streets pulse with energy so bright. Neon signs flashing in the depths of night. Skyscrapers stand tall, reaching for the sky. As we pass by, with dreams flying high. No maps, no plans, just wherever it leads, we'll happily go. Each sight, each sound, memory to keep. When you said ಈ ಮಧ್ಯದಲ್ಲಿ ಗೋಪುರ ಇದೆ ಗೈಸ್. ಈ ಕಡೆ 5 ಅವತಾರ ಇದೆ, ಈ ಕಡೆ ಸೈಡ್ 5 ಅವತಾರಸ್ ಇದೆ. ದಶಾವತಾರ ಲಕ್ಷ್ಮೀ ನರಸಿಂಹ ಸ್ವಾಮಿದು. ಲಕ್ಷ್ಮೀ ನರಸಿಂಹ ಸ್ವಾಮಿ ಈ ಅವತಾರಗಳನ್ನೆಲ್ಲ ತೊಗೊಂಡಿದ್ರು. ಮಧ್ಯದಲ್ಲಿ ಕಳಸ ಎಲ್ಲ ಇದೆ. ಇದು ಒಂದು ಸೈಡ್ ಆದರೆ ಇನ್ನೊಂದು ಸೈಡ್ದು ಈಗ ತೋರಿಸ್ತೀನಿ ನೋಡಿ. ಇದೊಂದು ಅವತಾರ, ಟೋಟಲ್ 10 ಅವತಾರಸ್ ಇರುತ್ತೆ. ಆಮೇಲೆ ಇದನ್ನ ನೀವೆಲ್ಲರೂ ನೋಡೇ ಇರ್ತೀರ, ಹಿರಣ್ಯಕಶಿಪನ ಹೊಸ್ಲು ಮೇಲೆ ಕುತ್ಕೊಂಡು ಸಾಯಿಸೋದು. ಆಮೇಲೆ ಇದು ಭೂವರಹ ಸ್ವಾಮಿ ಅವತಾರ, ಇದು ಮೀನಿನ ಅವತಾರ, ಮತ್ತು ಲಾಸ್ಟ್ ಒಂದು ಬಂದ್ಬಿಟ್ಟು ಆಮೆ ಅವತಾರ. ಇನ್ನೊಂದು ಇದೆ, ಅದು ಯಾವ ಅವತಾರ ನಂಗೆ ಅಷ್ಟೊಂದು ಕ್ಲೀನಾಗಿ ಗೊತ್ತಿಲ್ಲ. ಟೆಂಪಲ್ ಬನ್ನಿ, ಟೆಂಪಲ್ ಒಳಗೆ ಹೋಗೋಣ. ಗೈಸ್, ಸೊ ಫೈನಲಿ ದರ್ಶನ ಕ್ಲೀನಾಗಿ ಆಯಿತು. ಈಗ ವಾಪಸ್ ಮನೆಗೆ ಹೋಗುವ ಬನ್ನಿ. ತುಂಬ ಚೆನ್ನಾಗಿದೆ. ನಾವು ಕೆಲವೊಂದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಪಾದಗಳಿಂದ ಗೋವಿಂದ ಗೋವಿಂದ. ಅಲ್ಲಿಂದ ಹೊರಟಿ 10 ಬಾರಿಗೆ ರಿಯಲೈಸ್ ಆಯಿತು ನಾನು ಚಪ್ಪಲಿನ ಬಿಟ್ಟು ಬಂದಿದ್ದೀನಿ. ಇಟ್ಸ್ ಓಕೆ ಬಿಡಿ, ನಾವು ಪಾಸಿಟಿವ್ ಹೋಗೋಣ. ಎಲ್ಲ ನೆಗೆಟಿವಿಟಿನ ಅಲ್ಲೇ ಬಿಟ್ಟು ಬಂದಿದ್ದೀವಿ ಅಂತ ಅಂದ್ಕೊಳ್ಳೋಣ. ಓಕೆ, ಮನೆಗೆ ಹೋಗಿ ಊಟ ಏನಾದರೂ ತಿನ್ನೋಣ, ನೋಡೋಣ ಏನು ತಿನ್ನೋಣ. ಪಟಾಕಿ ಸೌಂಡು ಸ್ವಲ್ಪ ಕೇಳಿಸ್ತಾ ಇದೆ ಅನ್ಕೋತೀನಿ ನಾನು ಮಾತಾಡ್ತಾರ ನಿಮಗೆ. ಫೈನಲಿ
ತಲೆಮಾಯಿಸೋಕ್ಕೆ ತೆಗೆದು ಹೋಗ್ತಾ ಇದ್ರಂತೆ. ಫೈನಲಿ ರೀಚ್ಡ್ ಹೋಮ್ ಗೈಸ್. ಸೊ ಯಾ ಟೆಂಪಲ್ ಎಲ್ಲ ಮುಗೀತು, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆಮೇಲೆ ಬರ್ತಾ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ, ಅದಕ್ಕೆ ಯಾವುದು ಅಂದರೆ ಲೈಕ್ ಸೈಡ್ಸ್ ಎಲ್ಲ ವ್ಯೂದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.